ಬನ್ನಿ ಏಂಜಲ್ ಗೈಡೆನ್ಸ್ ಏನಿದೆ ಅಂತ ನೋಡೋಣ ನಿಮಗೆ. ಯು ವಿಲ್ ಗೆಟ್ ಪ್ರಮೋಷನ್ ಅಂತ ಇದೆ. ಯು ಶುಡ್ ಲಿಸನ್ ಯುವರ್ ಅದರ್ ಪೀಪಲ್ ಅಡ್ವೈಸ್. ಯು ನೀಡ್ ಟು ಲೀವ್ ಯುವರ್ ಪಾರ್ಟ್ನರ್. ಯು ವಿಲ್ ಅಂಡರ್ ಗೋಯಿಂಗ್ ಟ್ರಾನ್ಸ್ಫಾರ್ಮೇಶನ್ ಇನ್ ಯುವರ್ ಲೈಫ್. ಓಕೆ, ನಿಮಗೆ ಬಿಟ್ಟಂತ ವಿಚಾರ. ನಿಮ್ಮ ಜೀವನದಲ್ಲಿ ಬದಲಾವಣೆ ಬರ್ತಾ ಇದೆ. ನೀವು ನಿಮ್ಮ ಪಾರ್ಟ್ನರ್ನ ಬಿಟ್ಬಿಡ್ಬೇಕಂತೆ ನಾನು ಹೇಳ್ತಾ ಇಲ್ಲ, ಕಾರ್ಡ್ ಹೇಳ್ತಾ ಇದೆ. ನಿಮ್ಮ ಇಷ್ಟ. ಯಾವ್ಯಾವ ಪಾರ್ಟ್ನರ್ನ ಬಿಡ್ತೀರಾ? ಥರ್ಡ್ ಪಾರ್ಟಿ ಪಾರ್ಟ್ನರ್ನ ಅಥವಾ ಎಕ್ಸ್ನ ಅಥವಾ ಕರೆಂಟ್ ಪಾರ್ಟ್ನರ್ನ ನನಗೆ ಗೊತ್ತಿಲ್ಲ. ಯು ನೀಡ್ ಟು ಲೀವ್ ಯುವರ್ ಪಾರ್ಟ್ನರ್ ಅಂತ ಹೇಳ್ತಾ ಇದೆ. ಜೊತೆಗೆ ಆ ಬೇರೆಯವರ ಅಡ್ವೈಸು ಕೂಡ ಸ್ವಲ್ಪ ತಗೊಳ್ಳಿ ಅನ್ನುವಂಥದ್ದು ಇದೆ. ಪ್ರಮೋಷನ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಯು ನೀಡ್ ಟು ಲುಕ್ ಫಾರ್ ಲೈಫ್ ಪಾರ್ಟ್ನರ್ ಅಂತ ಇದೆ. ಸೊ ಪಾರ್ಟ್ನರ್ನ ಬಿಟ್ಬಿಟ್ಟು ಹೊಸ ಲೈಫ್ ಪಾರ್ಟ್ನರ್ ಕಡೆ ಹೆಚ್ಚಿನ ಗಮನನ ಕೊಡಿ ಅಂತ ಹೇಳ್ತಾ ಇದೆ. ಜೊತೆಗೆ ದ ಡಿಸೆಂಡೆಡ್ ಫ್ಯಾಮಿಲಿ ಮೆಂಬರ್ಸ್ ಆರ್ ಫ್ರೆಂಡ್ ಹ್ಯಾಸ್ ಮೆಸೇಜ್ ಫಾರ್ ಯು ಅಂತ ಹೇಳ್ತಿದ್ದಾರೆ. ಸೊ ಯಾರೋ ನಿಮ್ಮ ಜೀವನದಿಂದ ದೂರ ಆಗಿರುವಂತಹ ಪೂರ್ವಜರು ನಿಮಗೆ ಒಂದಷ್ಟು ಮೆಸೇಜ್ ಕೊಡಬೇಕು ಅಂತ ಕಾಯ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಫ್ರೆಂಡ್ ಅಥವಾ ಫ್ಯಾಮಿಲಿ ಮೆಂಬರ್ ಜೊತೆಗೆ ನಿಮಗೆ ಪ್ರೊಟೆಕ್ಷನ್ ಇದೆ. ಯು ಆರ್ ಗೈಡೆಡ್ ಅಂಡ್ ಪ್ರೊಟೆಕ್ಟೆಡ್ ಬೈ ಯುವರ್ ಸ್ಪಿರಿಚುವಲ್ ಟೀಮ್ ಅಂಡ್ ಸ್ಪಿರಿಚುವಲ್ ರಿಲೀಮ್ ಅಂತ ಇದೆ. ಸೊ ನಿಮ್ಮ ಆಧ್ಯಾತ್ಮಿಕ ರಕ್ಷಾ ಕುಟುಂಬ ನಿಮ್ಮನ್ನ ರಕ್ಷಣೆನ ಮಾಡ್ತಾ ಇದೆ ಅನ್ನುವಂಥದ್ದು ಇದೆ. ದಿಸ್ ಇಸ್ ಸೋಲ್ಮೇಟ್ ಕನೆಕ್ಷನ್ ಅಂತ ಹೇಳ್ತಾ ಇದೆ. ಸೋಲ್ಮೇಟ್ ಕನೆಕ್ಷನ್ ಅಲ್ಲಿ ನೀವು ಇದೀರಾ ಅಂತ ಹೇಳ್ತಾ ಇದೆ. ಥರ್ಡ್ ಬಾಡಿ ಸಿಚುವೇಶನ್ ಸಮಥಿಂಗ್ ಏನೋ ಹೆವಿ ಎನರ್ಜಿಲಿ ಇದೆ, ಅದನ್ನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯು ವಿಲ್ ಗೋ ಔಟ್ ವಿತ್ ಯುವರ್ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗ್ತೀರಾ ಅಂತಾನು ಕೂಡ ಹೇಳ್ತಾ ಇದೆ. ಸೊ ಎಸ್, ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಲೈಫ್ ಪ್ಲಾನ್ ಪ್ರಕಾರ ನಿಮ್ಮ ಲೈಫ್ ಮುಂದುವರಿಯುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಡೇಟಿಂಗ್ ಹೋಗುವಂಥ ಸಾಧ್ಯತೆ ಇದೆ. ಟೇಕ್ ಕೇರ್.